ಸೇವಂತಿಗೆ ಗಿಡಗಳಲ್ಲಿ ಹೂ ಮೊಗ್ಗುಗಳೆಲ್ಲ ತುಂಬ ಚೆನ್ನಾಗಿ ತುಂಬ್ಕೋಬೇಕು. ಹಾಗೆಯೇ ಬಂದಿರುವಂಥ ಮೊಗ್ಗುಗಳೆಲ್ಲ ತುಂಬ ಚೆನ್ನಾಗಿ ಅರಳಬೇಕು ಅಂತಂದರೆ ಇವತ್ತೊಂದು ಒಳ್ಳೆ ಫರ್ಟಿಲೈಸರ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆರ್ಗ್ಯಾನಿಕ್ ಆಗಿರುವಂಥ ಈ ಫರ್ಟಿಲೈಸರ್ನ ನೀವು ನಿಮ್ಮ ಗಿಡಗಳಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಮೊಗ್ಗುಗಳೆಲ್ಲ ಬರುತ್ತೆ. ಹಾಗೆ ಬಂದಿರೋ ಮೊಗ್ಗುಗಳೆಲ್ಲ ತುಂಬ ಚೆನ್ನಾಗಿ ಅರಳುತ್ತೆ. ಕೆಲವೊಮ್ಮೆ ಸೇವಂತಿಗೆ ಗಿಡಗಳಲ್ಲಿ ಮೊಗ್ಗುಗಳೇನೋ ಬರುತ್ತೆ, ಆದರೆ ಅರಳೋದಕ್ಕಿಂತ ಮುಂಚೆನೇ ಸ್ವಲ್ಪ ಕಪ್ಪಾದಾಗಾಗಿ ಹಾಳಾಗೋಗ್ಬಿಡುತ್ತೆ. ಈ ಫರ್ಟಿಲೈಸರ್ನ ನಾವು ಗಿಡಗಳಿಗೆ ಹಾಕೋದ್ರಿಂದ ಆ ರೀತಿ ಎಲ್ಲ ಆಗಲ್ಲ. ಮೊಗ್ಗು ಬರದೇ ಇರುವಂಥ ಗಿಡಗಳಲ್ಲಿ ಮೊಗ್ಗು ಬರುತ್ತೆ, ಹಾಗೆ ಬಂದಿರುವಂಥ ಮೊಗ್ಗುಗಳೆಲ್ಲ ತುಂಬ ಚೆನ್ನಾಗಿ ಅರಳುತ್ತೆ. ನೋಡಿ, ಇದು ನಾನು ನೆಲದಲ್ಲಿ ಹಾಕ್ಕೊಂಡಿರುವಂಥ ಸೇವಂತಿಗೆ ಗಿಡ. ತುಂಬ ವೆರೈಟೀಸ್ ಏನಿಲ್ಲ, 6ರಿಂದ 7 ವೆರೈಟಿ ಇದೆ ಅಷ್ಟೇ. ನೆಲದಲ್ಲಿ ಹಾಕಿರುವಂಥ ಗಿಡಗಳಲ್ಲಿ ಸ್ವಲ್ಪ ಬೇಗನೆ ಸೇವಂತಿಗೆ ಹೂಗಳು ಅರಳುತ್ತೆ. ನಾನು ಕವರಲ್ಲಿ ಹಾಕ್ಕೊಂಡಿರುವಂಥ ಗಿಡಗಳಲ್ಲಿ ಇನ್ನೂ ಜಸ್ಟ್ ಮೊಗ್ಗು ಬರ್ತಾನೇ ಇದೆ, ಇನ್ನೂ ಬಂದಿಲ್ಲ. ಈಗ ನಾನು ಪಿಂಚಿಂಗ್ ಮಾಡೋದನ್ನೆಲ್ಲ ಮಾಡ್ತಾಯಿಲ್ಲ. ಈ ಟೈಮ್ನಲ್ಲಿ ಪಿಂಚಿಂಗ್ ಮಾಡ್ಕೋಬಾರ್ದು. ಇನ್ನೇನು ಸೇವಂತಿಗೆ ಸೀಸನ್ ಸ್ಟಾರ್ಟ್ ಆಗುತ್ತೆ. ಮೊಗ್ಗುಗಳೆಲ್ಲ ಬಂದು ಅರಳೋದಕ್ಕೆ ತಿಂಗಳಾನುಗಟ್ಟಲೆ ಬೇಕಾಗುತ್ತೆ ಸೇವಂತಿಗೆ ಗಿಡದಲ್ಲಿ. ಅದಕ್ಕೆ ಪಿಂಚಿಂಗ್ನ ಈಗೆಲ್ಲ ಮಾಡ್ಕೋಬಾರ್ದು, ಸ್ಟಾಪ್ ಮಾಡಿಬಿಡಬೇಕು. ಯಾವ ರೀತಿ ಪಿಂಚಿಂಗ್ ಮಾಡ್ಕೋಬೇಕು, ಕಟಿಂಗನ್ನು ಯಾವ ರೀತಿ ಹಾಕ್ಕೊಳ್ಬೇಕು, ಪಾಟಿಂಗ್ ಮಿಕ್ಸ್ನ ಯಾವ ರೀತಿ ತೊಗೊಳ್ಬೇಕು, ಸೇವಂತಿಗೆ ಗಿಡನ ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದನ್ನೆಲ್ಲ ಆಲ್ರೆಡಿ ನನ್ನ ವೀಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ. ಕೆಲವೊಂದು ಲಿಂಕ್ಗಳನ್ನು ಎಂಡ್ ಕಾರ್ಡಲ್ಲಿ ಹಾಕಿಡ್ತೀನಿ, ಬೇಕಾದರೆ ಚೆಕ್ ಮಾಡ್ಕೋಬೋದು. ನೋಡಿ ನನ್ನ ಗಿಡಗಳೆಲ್ಲ ಯಾವ ರೀತಿ ಆಗಿದೆ ಅಂತ. ಆಗಾಗ ಇದಕ್ಕೆ ನಾವು ಸ್ಟಿಕ್ಗಳನ್ನು ಕೊಟ್ಟು ಬ್ಯಾಂಡ್ ಮಾಡ್ಕೋತಾನೆ ಇರಬೇಕಾಗತ್ತೆ. ಸ್ಟಿಕ್ಗಳನ್ನು ಕೊಟ್ಕೊಂಡಿರ್ತೀವಿ, ಬ್ಯಾಂಡ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಇಲ್ಲಾಂದರೆ ಗಿಡಗಳೆಲ್ಲ ಕೆಳಗೆ ಬಿದ್ದು ಹಾಳಾಗಿಬಿಡತ್ತೆ. ಸೇವಂತಿಗೆ ಗಿಡಗಳಿಗೆ ಮಳೆ ನೀರು ತಾಗೋ ಹಾಗಿಲ್ಲ. ಮಳೆ ನೀರು ತಾಗ್ಬಿಟ್ರೆ ಗಿಡಗಳೆಲ್ಲ ಕೊಳೆತ್ಬಿಟ್ಟು ಹಾಳಾಗಿಬಿಡತ್ತೆ. ತುಂಬ ಮಳೆ ಇರುವಾಗ ಗಿಡಗಳಲ್ಲಿ ಕೆಲವೊಮ್ಮೆ ಕಪ್ಪು ಎಲೆಗಳೆಲ್ಲ ಆಗ್ತಾನೆ ಇರುತ್ತೆ. ಅವುಗಳನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ. ನೆಲದಲ್ಲಿ ಹಾಕ್ಕೊಂಡ್ರೆ ಕಳೆಯ ಸಮಸ್ಯೆ ತುಂಬಾ ಇರುತ್ತೆ. ಕಳೆಗಳನ್ನು ಆಗಾಗ ತೆಗೆದು ನೀಟ್ ಮಾಡ್ತಾ ಇರಬೇಕಾಗತ್ತೆ. ಸೇವಂತಿಗೆ ಗಿಡಗಳಲ್ಲಿ ಮೊಗ್ಗು ಅರಳೋದಕ್ಕೆ ಸ್ಟಾರ್ಟ್ ಆದಮೇಲೆ ಮಾಯಿಶ್ಚರ್ನ ಮೇಂಟೈನ್ ಮಾಡಬೇಕಾಗತ್ತೆ. ಇಲ್ಲಾಂತಂದರೆ ಮೊಗ್ಗುಗಳೆಲ್ಲ ಸ್ವಲ್ಪ ಕಪ್ಪಾದಾಗಾಗಿ ಸುಟ್ಟು ಹೋದಾಗಿಬಿಡತ್ತೆ. ಮೊಗ್ಗುಗಳೆಲ್ಲ ಅರಳದೇ ಇರೋದಕ್ಕೂ ಇದೊಂದು ಕಾರಣ. ಜಾಸ್ತಿ ನೀರಾದರೂ ಕೂಡ ಗಿಡಗಳೆಲ್ಲ ಹಾಳಾಗಿಬಿಡತ್ತೆ. ಅದಕ್ಕೆ ಸ್ವಲ್ಪ ಮಾಯಿಶ್ಚರ್ನ ಮೇಂಟೈನ್ ಮಾಡ್ತಾ ಇರಬೇಕಾಗತ್ತೆ. ನೋಡಿಕೊಂಡು ನೀರನ್ನ ಕೊಟ್ಕೊಳ್ಬೇಕು. ನೋಡಿ, ನಾನು ಮೊದಲೇ ತೋರಿಸಿದ್ನೆಲ್ಲ ಸೇವಂತಿಗೆ ಹೂವು ಸ್ವಲ್ಪ ಪರ್ಪಲ್ ಕಲರ್ದು, ಅದರದ್ದು ಕಟ್ ಮಾಡಿ ಇಟ್ಟಿದ್ದೀನಿ. ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಮತ್ತೆ ಅದು ಚೆನ್ನಾಗಿ ಗ್ರೋ ಆಗ್ತಾಯಿದೆ. ಒಂದು ತಿಂಗಳಲ್ಲೆಲ್ಲ ಮತ್ತೆ ಅದರಲ್ಲಿ ಮೊಗ್ಗು ಬಂದು ಹೂವಾಗುತ್ತೆ. ನೋಡಿ, ಈ ರೀತಿ ಎಲೆಗಳೆಲ್ಲ ಕಪ್ಪಾದಾಗೆ ನಾವು ತೆಗೆದುಕೊಳ್ತಾನೆ ಇರಬೇಕಾಗತ್ತೆ. ಕವರ್ನಲ್ಲಿ ಇರೋವಂಥ ಗಿಡಗಳಲ್ಲಿ ಜಸ್ಟ್ ಮೊಗ್ಗು ಬರ್ತಾ ಇದೆ. ಈಗ ನೆಲದಲ್ಲಿ ಹಾಕ್ಕೊಂಡಿರೋವಂಥ ಗಿಡಗಳಲ್ಲಿ ಮೊಗ್ಗು ಅರಳ್ತಾ ಇದೆ. ಯಾವಾಗ ಬೇಕಾದರೂ ಈ ಫರ್ಟಿಲೈಸರ್ನ ನಾವು ಸೇವಂತಿಗೆ ಗಿಡಗಳಿಗೆ ಕೊಡ್ಬೋದು. ಈಗ ನಾನು ತೋರಿಸುವಂಥ ಫರ್ಟಿಲೈಸರಿಂದ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಮೊಗ್ಗು ಬರುತ್ತೆ, ಹಾಗೆ ಹೂ ಕೂಡ ಚೆನ್ನಾಗಿ ಆಗುತ್ತೆ. ನೋಡಿ ಯಾವ ರೀತಿ ಬ್ರ್ಯಾಂಚಸ್ ಆಗಿದೆ ಅಂತ. ಇದು ಒಂದೇ ಗಿಡ ಇರೋದು, ತುಂಬಾ ಬ್ರ್ಯಾಂಚಸ್ ಬಂದಿದೆ. ಇದಕ್ಕೆ ಪಿಂಚಿಂಗ್ ಮಾಡ್ಕೊಳ್ಳೋದ್ರಿಂದ ನಾವು ಗಿಡನ ಬುಷಿಯಾಗಿ ರೆಡಿ ಮಾಡ್ಕೊಳ್ಬೋದು. ಆಗ ಜಾಸ್ತಿ ಬ್ರ್ಯಾಂಚಸ್ ಇದ್ದಾಗೆ ಜಾಸ್ತಿ ಹೂ ಕೂಡ ನಾವು ಸೇವಂತಿಗೆ ಗಿಡಗಳಲ್ಲಿ ಪಡ್ಕೊಳ್ಬೋದು. ಯಾವುದೇ ಒಂದು ಹೂವಿನ ಗಿಡ ಆಗಲಿ, ಯಾವುದರಲ್ಲೇ ಆಗಲಿ, ಬ್ರ್ಯಾಂಚಸ್ ಜಾಸ್ತಿ ಇದ್ದಾಗೆ ಜಾಸ್ತಿ ಹೂ ಬರುತ್ತೆ. ಅದಕ್ಕೆ ನಾವು ಪಿಂಚಿಂಗ್ ಮಾಡೋದು ಅಥವಾ ಪ್ರೂನಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನರ್ಸರಿಯಿಂದ ತಂದಿರುವಂತಹ ಸೇವಂತಿಗೆ ಗಿಡದ ಕಟ್ಟಿಂಗನ್ನು ಹಾಕೋದನ್ನು ತೋರಿಸಿದ್ದೆ. ಅದರ ಅಪ್ಡೇಟ್ ಇಲ್ಲಿದೆ ನೋಡಿ. ಯಾವ ರೀತಿ ಮೊಗ್ಗು ಬಂದಿದೆ ಅಂತ ನೀವೇ ನೋಡ್ಬೋದು. ಒಬ್ಬರು ಕೇಳ್ತಾ ಇದ್ರು ಗ್ರೋ ಆಗಿದೆಯಾ ಅಂತ. ನೋಡಿ, ಒಂದು ಚಿಕ್ಕ ಕಟಿಂಗು ಈಗ ಕೂಡ ಹಾಕ್ಕೊಂಡಿದ್ದೀನಿ ನಾನು, ಈ ಗಿಡ ಏನಾದರೂ ಆಗಿಬಿಟ್ರೆ ಅಂತ. ನೋಡ್ಬೋದು ಯಾವ ರೀತಿ ಮೊಗ್ಗು ಬಂದಿದೆ ಅಂತ. ತುಂಬ ಚೆನ್ನಾಗಿ ಮೊಗ್ಗು ಬಂದಿದೆ. ಹೂವಾದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕಟಿಂಗ್ ಹಾಕೋದ್ರ ಮೂಲಕ ನಾವು ಚಿಕ್ಕ ಹಿಳ್ಳುಗಳೆಲ್ಲ ಸೇವಂತಿಗೆ ಗಿಡದಲ್ಲಿ ಕೆಲವೊಮ್ಮೆ ಬರಲ್ಲ, ಆ ಗಿಡಗಳನ್ನು ಕೂಡ ಮತ್ತೆ ಗ್ರೋ ಮಾಡ್ಕೋಬೋದು. ಇಲ್ಲಾಂದರೆ ಆ ಗಿಡ ಹಾಳಾದಮೇಲೆ ಮತ್ತೆ ಆ ಗಿಡ ಇರಲ್ಲ. ಅದಕ್ಕೆ ನಾವು ಕಟಿಂಗ್ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಕಿರುವಂಥ ಕಟಿಂಗ್ನ ಆಗಾಗ ಪಿಂಚಿಂಗ್ ಮಾಡಿಕೊಂಡ್ರೆ ಈ ರೀತಿ ಬುಷಿಯಾಗಿ ಬಂದು ಇಷ್ಟೊಂದು ಮೊಗ್ಗುಗಳೆಲ್ಲ ಬರುತ್ತೆ. ಗಿಡಗಳನ್ನು ಪಿಂಚಿಂಗ್ ಮಾಡೋದ್ರ ಮೂಲಕ ಬುಷಿಯಾಗಿ ಮಾಡಿಕೊಂಡು ನಂತರ ಮೊಗ್ಗುಗಳು ಮತ್ತು ಹೂಗಳೆಲ್ಲ ಚೆನ್ನಾಗಿ ಬರಬೇಕು ಅಂತಂದರೆ ಈ ಫರ್ಟಿಲೈಸರ್ನ ಬಳಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಗಿಡಗಳಿಗೆ ಕ್ಯಾಲ್ಶಿಯಂನ ಅಗತ್ಯ ತುಂಬಾ ಇರುತ್ತೆ. ಗಿಡಗಳು ಸದೃಢವಾಗಿ ಬೆಳಿಬೇಕು ಅಂತಂದರೆ ಕ್ಯಾಲ್ಶಿಯಂ ಕೂಡ ಅಗತ್ಯ, ಹಾಗೆ ಎಲ್ಲ ರೀತಿ ಪೋಷಕಾಂಶಗಳು ಕೂಡ ಅಗತ್ಯ ಆಗಿರುತ್ತೆ. ಆ ಫರ್ಟಿಲೈಸರ್ಗಾಗಿ ನಾನು
ಚಾಕ್ ಪೀಸ್ನ ಬಳಸ್ಕೊಂಡಿದ್ದೀನಿ ಈ ಫರ್ಟಿಲೈಸರಲ್ಲಿ. ಚಾಕ್ ಪೀಸ್ನಲ್ಲಿ ಹೇರಳವಾಗಿ ಕ್ಯಾಲ್ಶಿಯಂ ಸಿಗುತ್ತೆ, ಗಿಡಗಳಿಗೆ ಸುಣ್ಣ ಸಿಗುತ್ತೆ. ಸುಣ್ಣದಲ್ಲಿ ಹೇರಳವಾಗಿ ಕ್ಯಾಲ್ಶಿಯಂ ಸಿಗೋದ್ರಿಂದ ಡೈರೆಕ್ಟಾಗಿ ನಾವು ಸುಣ್ಣನ ಕೂಡ ಬಳಸ್ಕೊಳ್ಬೋದು. ಎಲೆ ಅಡಿಕೆಗೆ ಬಳಸ್ತೀವಲ್ಲ ಆ ಸುಣ್ಣನ ಕೂಡ ನಾವು ಬಳಸ್ಕೊಳ್ಬೋದು. ನಾನೊಂದು 20 ಗ್ರಾಮ್ ಆಗುವಷ್ಟು ಸುಣ್ಣನ ಈ ಫರ್ಟಿಲೈಸರ್ಗೆ ಈಗ ಬಳಸ್ಕೊಳ್ತಾ ಇದ್ದೀನಿ. ಒಂದು 20 ಕವರು ಅಂದರೆ 20 ಸೇವಂತಿಗೆ ಗಿಡಕ್ಕೆ ನಾನು ಈ ಗೊಬ್ಬರನ ಬಳಸ್ಕೊಂಡಿದ್ದೀನಿ. ಈಗ ನಾನು ತೊಗೊಂಡಿರೋವಂಥ ಪ್ರಮಾಣದಲ್ಲಿ ನೀವು ಕೂಡ ಬಳಸ್ಕೊಳ್ಬೋದು. ನನ್ನ ಚಾನಲ್ನಲ್ಲಿ ತುಂಬಾ ಗಾರ್ಡನಿಂಗ್ ವಿಡಿಯೋಸ್ ಇದೆ. ಸೇವಂತಿಗೆ ಗಿಡ, ಗುಲಾಬಿ, ದಾಸವಾಳ ಹಾಗೆ ಡೇರೆ ಗಿಡಗಳು ಕೂಡ ಯಾವ ರೀತಿ ಬೆಳೆಸೋದು ಅನ್ನೋದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಕೊಳ್ಬೋದು. ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಫ್ರೆಂಡ್ಸ್. ಈ ಚಾಕ್ ಪೀಸ್ನ ನಾನು ಚೆನ್ನಾಗಿ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅಡಿಕೆ ಎಲೆಗೆ ಬಳಸ್ತೀವಲ್ಲ ಸುಣ್ಣ, ಆ ಸುಣ್ಣನ ಕೂಡ ಬಳಸ್ಕೊಳ್ಬೋದು. ಪೌಡ್ರ್ ಸುಣ್ಣ ಇರುತ್ತಲ್ಲ ಅದನ್ನು ಕೂಡ ನಾವು ಬಳಸ್ಕೊಳ್ಬೋದು. ಈ ರೀತಿ ಕ್ಯಾಲ್ಶಿಯಂನ ನಾವು ಗಿಡಗಳಿಗೆ ಆಗಾಗ ಒದಗಿಸ್ತಾ ಇರಬೇಕಾಗತ್ತೆ. ಹಾಗೆಯೇ ನಾನು 4 ರಿಂದ 5 ದಿವಸ ಹಳೇದಾಗಿರುವಂಥ ಸಗಣಿನ ತೊಗೊಂಡಿದ್ದೀನಿ. ಈ ಸಗಣಿನಲ್ಲಿ ಗಿಡಗಳಿಗೆ ಬೇಕಾದಂತಹ ಎಲ್ಲ ರೀತಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಗಳೆಲ್ಲ ಇರುತ್ತೆ. ಹಾಗೆ NPK ಕೂಡ ಇರುತ್ತೆ. ಗಿಡಗಳಿಗೆ ಬೇಕಾದಂಥ ಎಲ್ಲ ರೀತಿ ಪೋಷಕಾಂಶಗಳು ಕೂಡ ಈಗ ತೋರಿಸ್ಕೊಡುವಂಥ ದ್ರವ ಗೊಬ್ಬರದಲ್ಲಿ ಗಿಡಗಳಿಗೆ ಸಿಗುತ್ತೆ. ಇದನ್ನು ತುಂಬ ಚೆನ್ನಾಗಿ ಡೈಲ್ಯೂಟ್ ಮಾಡ್ಕೊಳ್ಬೇಕು. ಸಗಣಿನ ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಗಿಡಗಳಿಗೆ ಹಾಕೋದಕ್ಕೆ ಹೋಗಬಾರ್ದು. ತುಂಬಾ ಪವರ್ ಇರುತ್ತೆ ಡೈರೆಕ್ಟ್ ಸಗಣಿನಲ್ಲಿ. ಬೇರುಗಳಿಗೆಲ್ಲ ಕೆಲವೊಮ್ಮೆ ಹಾನಿಯಾಗಿಬಿಡುತ್ತೆ, ಗೆದ್ದಲು ಹುಳುಗಳೆಲ್ಲ ಬಂದುಬಿಡುತ್ತೆ. ಅದಕ್ಕೆ ಡೈರೆಕ್ಟಾಗಿ ಸಗಣಿನ ಬಳಸಬಾರ್ದು. ಈ ರೀತಿ ಡೈಲ್ಯೂಟ್ ಮಾಡಿಕೊಂಡೇ ಬಳಸಬೇಕಾಗತ್ತೆ. ಹೀಗೆ ಡೈಲ್ಯೂಟ್ ಮಾಡಿಟ್ಕೊಂಡು ಈ ಚಾಕ್ ಪೀಸ್ ಪೌಡ್ರ್ ಮತ್ತು ಸಗಣಿನ ಡೈಲ್ಯೂಟ್ ಮಾಡಿಟ್ಕೊಂಡು 2 ತಾಸಿನ ನಂತರ ಹಾಕ್ಕೊಳ್ಬೇಕು. ಆಗ ಚಾಕ್ ಪೀಸ್ ಪೌಡ್ರೆಲ್ಲ ತುಂಬ ಚೆನ್ನಾಗಿ ಕರಗಿ ಮಿಕ್ಸ್ ಆಗುತ್ತೆ. ನೋಡಿ, ಗೊಬ್ಬರನ ಕೊಡುವಾಗ ಯಾವಾಗೂ ಮಣ್ಣು ಡ್ರೈ ಆಗಿರಬೇಕು. ಮಣ್ಣು ಸ್ವಲ್ಪ ಕೆದಕ್ಬಿಟ್ಟು ಲೂಸ್ ಮಾಡ್ಕೊಳ್ಬೇಕು. ಲೂಸ್ ಇಲ್ಲ ಅಂತಂದರೆ ಮಣ್ಣು ಆಗಾಗ ಟೈಟ್ ಆಗಿಬಿಡುತ್ತೆ. ಈ ರೀತಿ ಕವರ್ನಲ್ಲಿರುವಂಥ ಮಣ್ಣು ತುಂಬಾ ಟೈಟ್ ಆಗಿಬಿಡುತ್ತೆ. ಅದಕ್ಕೆ ಆಗಾಗ ಮಣ್ಣನ್ನು ಲೂಸ್ ಮಾಡ್ತಾ ಇರಬೇಕಾಗತ್ತೆ. ಇದರಿಂದ ಗಿಡಗಳಿಗೆ, ಬೇರುಗಳಿಗೆ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಗಿಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ. ಮಣ್ಣು ಡ್ರೈ ಇದ್ದಾಗ ನಾವು ಗೊಬ್ಬರನ ಕೊಟ್ಕೊಳ್ಳೋದ್ರಿಂದ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಗೊಬ್ಬರನ. ಮಳೆನಲ್ಲಿರುವಂಥ ಗಿಡಗಳಿಗಾದರೆ ಈ ಮಳೆಗಾಲದಲ್ಲಿ ಕಷ್ಟ ಆಗಿಬಿಡುತ್ತೆ. ಹಾಗೆಯೇ ಕೊಡಬೇಕಾಗತ್ತೆ ಗೊಬ್ಬರನ. ಆದರೆ ಈ ಸೇವಂತಿಗೆ ಗಿಡಗಳನ್ನು ನಾವು ಮಳೆಯಲ್ಲಿ ಇಟ್ಕೊಳ್ಳಲ್ವಲ್ಲ, ಅದಕ್ಕೆ ಮಣ್ಣು ಡ್ರೈ ಆಗಿರುವಾಗ ನಾವು ಆದಷ್ಟು ಗೊಬ್ಬರನ ಕೊಟ್ಕೊಳ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈ ಕವರ್ನಲ್ಲಿ ಮಣ್ಣು ಸ್ವಲ್ಪ ಟೈಟ್ ಆಗಿಬಿಟ್ಟಿತ್ತು, ಗಟ್ಟಿ ಆಗಿಬಿಟ್ಟಿತ್ತು. ಅದಕ್ಕೆ ಮಣ್ಣನ್ನು ಲೂಸ್ ಮಾಡಿಕೊಂಡೆ ನಾನು ಗೊಬ್ಬರನ ಕೊಟ್ಕೊಳ್ತೀನಿ. ಹಾಗೆ ಈ ರೀತಿ ದ್ರವ ಗೊಬ್ಬರಗಳನ್ನು ನಾವು ಆಗಾಗ ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳ ಗ್ರೋತ್ ತುಂಬ ಚೆನ್ನಾಗಿರುತ್ತೆ. ಹೂವು ಮೊಗ್ಗುಗಳೆಲ್ಲ ತುಂಬ ಚೆನ್ನಾಗಿ ತುಂಬಿಕೊಳ್ಳುತ್ತೆ. ಮೊಗ್ಗುಗಳೆಲ್ಲ ಗರ್ತೋದಾಗೆ ಅಂದರೆ ಸ್ವಲ್ಪ ಸುಟ್ಟಾಗಿ ಹೂವು ಅರಳದೇ ಇದ್ಬಿಡುತ್ತೆ. ಕೆಲವೊಮ್ಮೆ ಆ ರೀತಿ ಆಗೋದೆಲ್ಲ ನಿಲ್ಲತ್ತೆ. ಈ ಫರ್ಟಿಲೈಸರ್ನ ಎಲ್ಲ ರೀತಿ ಗಿಡಗಳಿಗೂ ನಾವು ಹಾಕ್ಕೊಳ್ಬೋದು. ಸೇವಂತಿಗೆ ಗಿಡ ಅಂತಲ್ಲ, ಗುಲಾಬಿ, ದಾಸವಾಳ ಹಾಗೆ ಮತ್ತು ಬೇರೆ ರೀತಿ ಹೂ ಬಿಡುವಂಥ ಗಿಡಗಳಿಗೆ ಕೂಡ ನಾವು ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ನನ್ನ ಎಲ್ಲ ಗಿಡಗಳಿಗೂ ನಾನು ಹಾಕ್ಕೊಂಡಿದ್ದೀನಿ, ಕವರ್ನಲ್ಲಿರುವಂಥ ಎಲ್ಲ ಗಿಡಗಳಿಗೆ. ಹಾಗೆ ಯಾವುದೇ ರೀತಿ ಫರ್ಟಿಲೈಸರ್ನ ನಾವು ಕೊಟ್ಟಾದಮೇಲೆ ನೀರು ಹಾಕೋದನ್ನು ಖಂಡಿತ ಮರಿಬಾರ್ದು. ಫರ್ಟಿಲೈಸರ್ ಪವರ್ಫುಲ್ ಆಗಿರೋದ್ರಿಂದ ಗಿಡಗಳ ಬೇರಿಗೆಲ್ಲ ಹಾನಿಯಾಗಿಬಿಡುತ್ತೆ. ಸೊ ನೀರನ್ನು ನಾವು ಹಾಕ್ಕೊಳ್ಳೇಬೇಕಾಗತ್ತೆ. ಈ ಒಂದು ಫರ್ಟಿಲೈಸರ್ನ ನಾವು ಈ ಟೈಮ್ನಲ್ಲಿ ಸೇವಂತಿಗೆ ಗಿಡಗಳಿಗೆ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿ ಹೂ ಮೊಗ್ಗುಗಳೆಲ್ಲ ತುಂಬಿ ಚೆನ್ನಾಗಿ ಹೂ ಬರುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.